ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಥರ್ಸ್ಡೇ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಥರ್ಸ್ಡೇ ಮಾರ್ನಿಂಗ್ ನಾನು ಎದ್ದೋಳೋಷ್ಟಕ್ಕೆ ಇಲ್ಲಿ ಚಪಾತಿ ನಮ್ಮ ಶ್ರುತಿ ಅಕ್ಕ ನಮಗೆ ಮಾಡಿಕೊಡ್ತಾ ಇದ್ದಾರೆ. ನನ್ನ ಡ್ರಿಂಕ್ ರೆಡಿ ಮಾಡಿ ಇಟ್ಟಿದ್ರು ಪಾಪ, ಅದು ಬಾಯ್ಲ್ ಆಗ್ತಾಯಿತ್ತು. ಹಾಗೆ ಬೀಟ್ರೂಟ್ ಪಲ್ಯ ಮತ್ತು ಚಿತ್ರಾನ್ನದ ಗೊಜ್ಜು ರೆಡಿಯಾಗಿತ್ತು. ನಾನು ಡ್ರಿಂಕ್ ಕುಡಿದು ಒಂದು ಹಾಫ್ ಆನ್ ಅವರ್ ಒಳಗಡೆನೇ ತಿಂತೀನಿ ಬ್ರೇಕ್ಫಾಸ್ಟ್ನ. ಇಲ್ಲ ಅಂದರೆ ಹಾಫ್ ಆನ್ ಅವರ್ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡ್ಕೊತೀನಿ. ನಮ್ಮ ಅಜ್ಜಿ ಇಲ್ಲಿ ಚಪಾತಿ ಬೇಯಿಸ್ತಾ ಇದ್ದಾರೆ ನಿಂತ್ಕೊಂಡು. ನನ್ನ ತಮ್ಮ ಸಂಜೆ ದೇವ್ರ ಪೂಜೆ ಮುಗಿಸ್ತಾ, ಬಿಕಾಸ್ ಅವ್ನು ಚೆನ್ನಾಗಿ ಪೂಜೆ ಮಾಡ್ತಾನೆ. ನೋಡಿ, ಇಲ್ಲಿ ನೋಡ್ಬೋದು, ಚೆನ್ನಾಗಿ ಪೂಜೆ ಮಾಡಿದ್ದಾನೆ. ಅವನೇ ಜಾಸ್ತಿ ಮನೇಲಿ ಪೂಜೆ ಮಾಡೋದು. ಸೊ ಪೂಜೆ ಮುಗಿಸಿ ನಾನು ಲಾಗಿನ್ ಆಗಬೇಕಿತ್ತು. ಲಾಗಿನ್ ಆಗ್ಬಿಟ್ಟು 1 hour ಬ್ರೇಕ್ ಹಾಕ್ಬಿಟ್ಟು, ಇವಾಗ US ಶಿಫ್ಟ್ಸಲ್ಲೆಲ್ಲನೂ ಸ್ವಲ್ಪ ಕಮ್ಮಿ ಕೆಲಸ ಇರುತ್ತೆ. ಸೊ ಮುಗಿಸ್ಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಮನೆ ಹತ್ರ ಒಂದು 20 minutes ಡ್ರೈವು ಹೋಗ್ತಾಯಿದ್ದೀವಿ. ನಾನು ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ರೆಡಿಯಾಗಿದ್ದೀವಿ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಇಲ್ವಾ ಹೇಳಿ. ನಾನು ಈ ಥರ ನನ್ನ ಫೋನಲ್ಲಿ ಒಂದು ಆಪ್ಷನ್ ಇದೆ, ಈ ಥರ ಡ್ಯುಯಲ್ ರೆಕಾರ್ಡಿಂಗ್ ಮಾಡ್ಕೊಬೋದು. ಸೊ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೈಸೂರು ರೋಡಲ್ಲಿ ಇರೋದಿದ್ದು ದೊಡ್ಡಾಲದ ಮರದ ಹತ್ರ. ಸೊ ಆ ಟೆಂಪಲ್ಗೆ ಹೋಗ್ತಾ ಇದ್ವಿ. ಆವಾಗ ಮಾತಾಡಿಕೊಂಡು ರೋಡ್ ಕೂಡ ರೆಕಾರ್ಡ್ ಮಾಡಿಕೊಂಡೆ. ತುಂಬ ಟ್ರಾಫಿಕ್ ಇರುತ್ತೆ ಇವಾಗ, ಯಾವುದೇ ರೋಡ್ ಹೋದ್ರೂ ಟ್ರಾಫಿಕ್, ಅದಂತೂ ಕಾಮನ್. ಬೆಂಗಳೂರು ಅಂದರೆ ಕಾಮನ್, ಟ್ರಾಫಿಕ್ ಇದ್ದೇ ಇರುತ್ತೆ. ನಾವು ಇಲ್ಲಿ ಶಿರ್ಕೆದು ಸರ್ಕಲ್ ಬರುತ್ತೆ, ಆ ರೋಡಿಂದ ಕನೆಕ್ಟಿವಿಟಿ ತೊಗೊಂಡು ಹೋಗ್ತೀವಿ. ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ. ಇದು ಬಂದು ದೊಡ್ಡಾಲದ ಮರದ ರೋಡ್, ಕೆಂಗೇರಿ, ರಾಮೋಹಳ್ಳಿ ಆ ಸೈಡ್ ಹೋಗೋ ಕಡೆ ಬರುತ್ತೆ ಈ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು ನಮ್ಮ ಅಕ್ಕ ಜೊತೆಗೆ. ಅವತ್ತು ಇವಾಗ ಏನು ನೋಡ್ತಾ ಇದ್ದೀವಿ ಜನ, ಅದಕ್ಕಿಂತ ಜಾಸ್ತಿನೇ ಜನ ಇದ್ದರು. ತುಂಬ ಅಂದರೆ ತುಂಬ ಒಳ್ಳೆ ವೈಬ್ ಇತ್ತು. ಸೊ ತಿರ್ಗಾ ಫ್ಲ್ಯಾಟಿಗೆ ಬಂದ್ವಲ್ಲ ಅಂತ ಅಂದ್ಬಿಟ್ಟು ತಿರ್ಗಾ ನಾನು ನಮ್ಮ ಅಜ್ಜಿ ಕರ್ಕೊಂಡು ಹೋಗೋಣ, ಅಜ್ಜಿಗೂ ಮನೇಲಿದ್ದು ಬೋರ್ ಆಗಿತ್ತು, ಅದಕ್ಕೋಸ್ಕರ ಕರ್ಕೊಂಡು ಹೋದ್ವಿ. ಎಷ್ಟು ಜನ ಬಂದಿರ್ತಾರೆ ದೇವಸ್ಥಾನಕ್ಕೆ ಅಂದರೆ ನನಗೆ ಒಂದೊಂದು ಸತಿ ಅನಿಸುತ್ತೆ, ನಾವೇ ಏನೂ ಹೋಗಲ್ವಾ ದೇವಸ್ಥಾನಗಳಿಗೆ ಅಂತ. ನಾವು ಈ ಥರ ಯಾವತ್ತಾರು ಅಂದ್ಕೊಂಡು ಹೋಗ್ತೀವಿ. ಇಲ್ಲ ನಮ್ಮ ಅಕ್ಕ ಹೆಂಗೆ ಅಂದರೆ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇಲ್ಲಾಂದರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾಳೆ. ನಾವೇ ಯಾವಾಗಾರು ಒಂದು ಸತಿ ಅಂದ್ಕೊಂಡಾಗ ಹೋಗ್ತೀವಿ. ಸೊ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಪಾಪ ಅಲ್ಲಿ ಮೇಲೆ ಹತ್ತಿ ಹೋಗ್ಬೇಕಿತ್ತು. ಹೋಗಿ ಡೈರೆಕ್ಟ್ ಬಿಡ್ತಾರೆ ಈ ದೇವಸ್ಥಾನದಲ್ಲಿ, ಅದೊಂದು ಸ್ಪೆಷಲ್ ಅನ್ನಿಸ್ತು. ಡೈರೆಕ್ಟ್ ಬಿಡ್ತಾರೆ, ಮತ್ತು ನಾವೇನೇ ಆಫರಿಂಗ್ ಮಾಡೋದಿದ್ರು ಮಾಡ್ಬೋದು, ಮುಟ್ಬೋದು, ಆ ಥರ ಚೆನ್ನಾಗಿತ್ತು. ಇದು ಶಿರಡಿಯಲ್ಲೂ ಈ ಥರ ಒಂದು ಇದೆಯಂತೆ. ಈ ದೇವ್ರದ್ದು ಹಿಸ್ಟ್ರಿ ಮತ್ತು ಅವರು ಎಲ್ಲೆಲ್ಲಿ ಇದ್ದರು ಅದ್ರ ಬಗ್ಗೆ ಎಲ್ಲ ಒಂದು ರೂಮ್ ಇದೆ. ಇದು ಒಂಥರ ರೆಡ್ ಕಲರ್, ಒಂಥರ ಮೇಲ್ಗಡೆ ರೆಡ್ ಪೇಂಟ್ ಎಲ್ಲ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ಅಲ್ಲೊಂದು ಸ್ವಲ್ಪ ಡಾರ್ಕ್ ಏರಿಯಾ ಥರ ಇತ್ತು, ಅಲ್ಲಿ ಕೆಂಡ ಎಲ್ಲ ಇತ್ತು. ಮೇ ಬಿ ಅದು ವಿಭೂತಿ ಮಾಡೋ ಸ್ಥಳ ಅನಿಸುತ್ತೆ. ಸೊ ಅದು ಹಂಗಿತ್ತು. ಎಷ್ಟೊಂದು ಜನ ಬಂದಿರ್ತಾರೆ ನೋಡಿ. ಜಾಸ್ತಿ ನಾನು ನೋಡಿದಂಗೆ ಹೆಣ್ಮಕ್ಳೇ ಜಾಸ್ತಿ ಸಾಯಿಬಾಬಾ ದೇವಸ್ಥಾನಕ್ಕೆ ಗಂಡು ಮಕ್ಕಳಿಗಿಂತ. ಸೊ ಚೆನ್ನಾಗಿತ್ತು, ಒಂದು ಒಳ್ಳೆ ಗುಡ್ ವೈಬ್ಸ್ ಅಂತ ಅನ್ನಿಸ್ತು. ವಾಪಸ್ ಬರ್ತಾ ನಾನು ಸಾಂಗ್ ಕೇಳ್ಕೊಂಡು, ನನ್ನ ಒಂದು ಹ್ಯಾಬಿಟ್ ಇದೆ, ನಾನು ಹಾಡು ಹೇಳ್ತಾನೇ ಇರ್ತೀನಿ, ಒಂದು ಮಾಡ್ತಾನೇ ಇರ್ತೀನಿ ನನ್ನ ಬಾಯಲ್ಲಿ. ನಾನು ನಮ್ಮ ಅಜ್ಜಿಗೆ ಗೋಬಿ ತಿನ್ನಿಸ್ಕೊಂಡು ನಾವು ಮನೆಗೆ ಹೋದ್ವಿ. ಇವಾಗ ನೀವು ಕೇಳಿಸ್ಕೊಬೋದು ನಮ್ಮ ಅಜ್ಜಿ ಏನೇನು ಹೇಳ್ತಾರೆ ಅಂತ. ಈ ಥರ ಹಿಡಿಯುತ್ತಿದ್ದರೆ ನಿಮ್ಮ ಮನೆ ಅಂತ ಈಗ ನಿಮಗೆ ರಿಫ್ರೆಶ್ಮೆಂಟ್ ಆಯ್ತಾ ಅಜ್ಜಿ? ಆಚೆ ಹೋಗಿ ಬಂದಿತ್ತು ಏನೋ ಒಂದು ಸಮಾಧಾನ, ದೇವ್ರ ನೋಡಲ್ಲ, ಅದೇ ಇರೋದಲ್ಲ. ಬೆಡ್ಕೊಂಡೆ ಅಜ್ಜಿ ದೇವ್ರ ಹತ್ರ? ಕೈ ಕಾಲು ಚೆನ್ನಾಗಿರ್ಲಿ, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ದೀಪಶ್ರೀಗೆ ಒಂದು ಗಂಡು ಮಗ ಆಗ್ಬೇಕು, ಭರತನೇ ಹುಟ್ಟು ಬರಬೇಕು, ಭರತಣ್ಣ ಹುಟ್ಟು ಬರಬೇಕು. ನನಗೆ ಆಮೇಲೆ ಮನೆಗೆ ಬಂದು ಕಬಾಬ್ ತರಿಸ್ಕೊಂಡು ಚಿತ್ರಾನ್ನ ಗೊಜ್ಜಲ್ಲೇ ನನಗೆ ತುಂಬ ಫೇವ್ರೇಟ್, ಅದನ್ನು ತಿಂದ್ಕೊಂಡು ನಾನು ಕೆಲಸ ಕಂಟಿನ್ಯೂ ಮಾಡಿದೆ. ಸೊ ಹೀಗಿತ್ತು ಥರ್ಸ್ಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.